ನಗುಮೊಗದ ಅರಸ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಇಂದಿಗೆ 4 ವರ್ಷ. ಮಾನವೀಯತೆಯೇ ಶ್ರೀಮಂತಿಕೆ ಅಂತ ಸಾರಿದ ರಾಜ್ಕುಮಾರ. ಸಮಾಜಕ್ಕಾಗಿ ಅಪ್ಪು ಮುಡಿಪಿಟ್ಟಿದ್ದು ಎಷ್ಟು ಕೋಟಿ ಗೊತ್ತಾ? ಕನ್ನಡಿಗರ ಪಾಲಿಗೆ ಅಪ್ಪು ದೇವರಂತೆ. ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಗುಮೊಗದ ಅರಸ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಇಂದಿಗೆ 4 ವರ್ಷ. ಮಾನವೀಯತೆಯೇ ಶ್ರೀಮಂತಿಕೆ ಅಂತ ಸಾರಿದ ರಾಜ್ಕುಮಾರ. ಸಮಾಜಕ್ಕಾಗಿ ಅಪ್ಪು ಮುಡಿಪಿಟ್ಟಿದ್ದು ಎಷ್ಟು ಕೋಟಿ ಗೊತ್ತಾ? ಅಕ್ಟೋಬರ್ 29, 2021 ಈ ದಿನ ಕನ್ನಡಿಗರ ಪಾಲಿಗೆ ಅರಗಿಸಿಕೊಳ್ಳಲಾಗದ ದಿನ. ಅಪ್ಪು ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ 4 ವರ್ಷ ಆಗೇ ಬಿಡ್ತು ನೋಡಿ. ಕನ್ನಡಿಗರ ಪಾಲಿಗೆ ಅಪ್ಪು ದೇವರಂತೆ. ಜನರಿಂದ ಮರೆ ಆದರೂ ಕೂಡ ಎಂದಿಗೂ ಅಭಿಮಾನಿಗಳ ಮನಸ್ಸಿನಿಂದ ಮರೆಯಾಗದ ಮಾಣಿಕ್ಯ ಈ ಅಪ್ಪು. ಪುನೀತ್ ರಾಜ್ಕುಮಾರ್ ತಮ್ಮ ನಟನೆ, ನೃತ್ಯದಿಂದ ಅಷ್ಟೇ ಅಲ್ಲದೆ ತಮ್ಮ ಸಮಾಜ ಸೇವೆಯಿಂದ ಹೆಸರುವಾಸಿಯಾಗಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಬದುಕಿರೋ ಅಷ್ಟು ದಿನ ಲಕ್ಷ ಲಕ್ಷ ಮಂದಿಗೆ ಸಹಾಯ ಹಸ್ತವನ್ನು ಕೂಡ ಚಾಚಿದ್ರು. ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ತಿಳಿಯದಂತೆ ಸಹಾಯವನ್ನು ಕೂಡ ಮಾಡಿದ್ರು. ರಾಜ್ಕುಮಾರ್ ಅನ್ನೋದು ಅವರ ಹೆಸರಿನಲ್ಲಿ ಅಷ್ಟೇ ಅಲ್ಲ, ಅವರ ಗುಣದಲ್ಲಿಯೂ ಕೂಡ ಇತ್ತು. ಹೆಸರಿಗೆ ತಕ್ಕಂತೆ ಪುನೀತ್ ರಾಜ್ಕುಮಾರನಾಗಿದ್ರು. ಪುನೀತ್ ಅವರು ತಮ್ಮ ತಂದೆ ತಾಯಿಯ ಹೆಸರಲ್ಲಿ ಟ್ರಸ್ಟ್ ಅನ್ನ ಸ್ಥಾಪಿಸಿ ಅನೇಕ ಜನರಿಗೆ ಸಹಾಯವನ್ನು ಕೂಡ ಮಾಡಿದ್ರು. ಪುನೀತ್ ಅವರು ಅಗಲಿದ್ದಂತೆ ಅವರು ಮಾಡಿದಂತಹ ಈ ಕಾರ್ಯಗಳು ಕೂಡ ಯಾರಿಗೂ ತಿಳಿದಿರಲಿಲ್ಲ. ಅನಾಥಾಶ್ರಮ ಆಗಿರಲಿ, ವೃದ್ಧಾಶ್ರಮ ಆಗಿರಲಿ, ಅಷ್ಟೇ ಅಲ್ಲ ಗೋಶಾಲೆಗಳಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಎಲೆ ಮರೆಯಂತೆ ಇದ್ರು, ಸೇವೆಯನ್ನ ಮಾಡ್ತಿದ್ರು. 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು ಸೇರಿದಂತೆ ಅಪ್ಪು ಗೋಶಾಲೆಗಳಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ರು ಅಂತ ಗೊತ್ತಿದೆ. ಪುನೀತ್ ರಾಜ್ಕುಮಾರ್ ಅವರು 45ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನೆರವನ್ನ ನೀಡಿದ್ದಾರೆ. ಹೀಗೆ ಪುನೀತ್ ರಾಜ್ಕುಮಾರ್ ಅವರು ಸಮಾಜ ಸೇವೆಗಾಗಿ ಕೋಟಿ ಕೋಟಿ ಹಣವನ್ನ ವೆಚ್ಚ ಮಾಡಿದ್ರು. ಸಮಾಜ ಸೇವೆಯನ್ನ ತಮ್ಮ ಉಸಿರಾಗಿಸಿಕೊಂಡಿದ್ರು. ಸಾಯುವುದಕ್ಕೂ ಸರಿಯಾಗಿ 1 ವರ್ಷ ಮೊದಲು ಅಪ್ಪು ಮಾಡಿದ ಒಳ್ಳೆಯ ಕೆಲಸಗಳು ಏನು ಅಂತ ನೋಡ್ತಾ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿ ಇಂದಿಗೆ 4 ವರ್ಷ ಕಳೆದಿರುವುದು ಗೊತ್ತೇ ಇದೆ. ಇವತ್ತು ಅವರ 4ನೇ ವರ್ಷದ ಪುಣ್ಯತಿಥಿ. ಪುನೀತ್ ನಿಧನ ಹೊಂದ್ತಾರೆ ಅಂತ ಯಾರೊಬ್ರು ಕೂಡ ಊಹಿಸಿರ್ಲಿಲ್ಲ. ಅವರು ಸಾಯುವಾಗ ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಪುನೀತ್ ಸಾಯೋದಕ್ಕೂ 1 ವರ್ಷ ಮೊದಲು ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೊಳ್ಳೆ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗಿದ್ರು. ಅವರ ಪುಣ್ಯತಿಥಿ ಸಮಯದಲ್ಲಿ ಇವತ್ತು ನೆನಪಿಸಿಕೊಳ್ಳಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಿಧನಕ್ಕೂ ಮುನ್ನ ಏನೇನೆಲ್ಲ ಒಳ್ಳೆಯ ಸಮಾಜ ಸೇವಾ ಕಾರ್ಯಗಳನ್ನ ಮಾಡಿದ್ರು ಅಂತಂದ್ರೆ, ಜೇಮ್ಸ್ ಚಿತ್ರೀಕರಣದ ಸಂದರ್ಭದಲ್ಲಿ ಗಂಗಾವತಿಯ ಶಾಲೆಯೊಂದಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯವನ್ನ ಮಾಡಿದ್ರು. ತಾವು ಮಾಡಿದ ಸಹಾಯವನ್ನ ಯಾವತ್ತೂ ಕೂಡ ಹೇಳಿಕೊಳ್ಳದ ಅಪ್ಪು ಅವರ ಈ ಮಹತ್ ಕಾರ್ಯ ಅವರ ನಿಸ್ವಾರ್ಥ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಬಳಿಕ ಅವರು ಎಷ್ಟು ಸಾಮಾನ್ಯವಾಗಿದ್ರು ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರೋದು ಗೊತ್ತಿದೆ. ಇದಕ್ಕೆ ಅವರ ಕುಟುಂಬದವರು ಕೂಡ ಹಾಕಿಕೊಟ್ಟಂತಹ ಮಾರ್ಗದರ್ಶನವೇ ಕಾರಣ ಅಂತ ಎಲ್ಲರೂ ಕೂಡ ಊಹೆ ಮಾಡ್ತಿದ್ದಾರೆ. ಹೀಗಾಗಿ ಅವರು ಮಾಡಿಕೊಂಡ ಒಳ್ಳೆಯ ಕೆಲಸದ ಬಗ್ಗೆ ಎಲ್ಲಿಯೂ ಕೂಡ ಹೇಳ್ತಾ ಇರಲಿಲ್ಲ. ಪುನೀತ್ ಹೀರೋ ಆಗಿ ನಟಿಸಿದ ಕೊನೆಯ ಸಿನಿಮಾ ಜೇಮ್ಸ್. ಕೋವಿಡ್ ಕಾರಣಕ್ಕೆ ಸಿನಿಮಾದ ಶೂಟ್ ವಿಳಂಬ ಆಗಿತ್ತು. 2020ರ ಅಕ್ಟೋಬರ್ನಲ್ಲಿ ಈ ಚಿತ್ರದ ಶೂಟಿಂಗ್ ಆಗಿ ಪುನೀತ್ ಅವರು ಗಂಗಾವತಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅವರು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಂಚಿಕೊಳ್ತಾರೆ. ಜೇಮ್ಸ್ ಚಿತ್ರೀಕರಣಕ್ಕೆ ಹೋಗ್ತಾರಂತೆ. ಅಲ್ಲಿ ಗಂಗಾವತಿಯ ಆನೆಗೊಂದಿಗೆ ಹೋಗಿರ್ತಾರಂತೆ. ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗಾಗಿ ಶಾಲೆಯ ಕಲಿಕಾ ವಾತಾವರಣವನ್ನ ಉತ್ತೇಜನ ಮಾಡೋದಕ್ಕಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ಪ್ರೋತ್ಸಾಹವನ್ನ ನೀಡುವ ಉದ್ದೇಶದಿಂದ 1 ಲಕ್ಷ ರೂಪಾಯಿಯನ್ನ ಪ್ರೋತ್ಸಾಹ ಧನವಾಗಿ ನೀಡಿರ್ತಾರೆ.
ಇದು ದಿನಾಂಕ 10/11/2021 ಅಂದ್ರೆ ಅವರು ತೀರಿಕೊಳ್ಳುವ 1 ವರ್ಷದ ಮುಂಚೆ ಈ ಕೆಲಸವನ್ನ ಮಾಡಿರ್ತಾರೆ. ಧನ ಸಹಾಯ ಮಾಡಿದ ಬಗ್ಗೆ ಶಾಲೆಯಿಂದ ನೀಡಿದ ಪತ್ರಕ್ಕೆ ಅಪ್ಪು ಅವರು ಒಂದು ಪ್ರತಿ ಪಡೆದು ಸಹಿ ಕೂಡ ಮಾಡಿರುವುದು ಬಯಲಾಗಿದೆ ನೋಡಿ. ಹೌದು, ನಟ ಪುನೀತ್ ರಾಜ್ಕುಮಾರ್ ಅವರು ಸಾಯೋದಕ್ಕೂ ಮುಂಚೆ ಇತ್ತ ಬರ್ತ್ಡೇ ಪಾರ್ಟಿಯಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಪುನೀತ್ ಆಪ್ತ ಹಾಗೆ ಸಂಗೀತ ಸಂಯೋಜಕ ಗುರು ಕಿರಣ್ ಅವರಿಗೆ ಅಕ್ಟೋಬರ್ 28ನೇ ತಾರೀಕು ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಈ ಕಾರಣಕ್ಕೆ ಪುನೀತ್ ಅವರನ್ನ ಪಾರ್ಟಿಗೆ ಆಹ್ವಾನ ಮಾಡಿರ್ತಾರೆ. ಪುನೀತ್ ಅವರು ಈ ಪಾರ್ಟಿಗೆ ಬಂದ ಸೆಲೆಬ್ರಿಟಿಗಳು ಹಾಗೆ ಆಪ್ತರ ಜೊತೆಯಲ್ಲಿ ಮಾತಾಡಿ ಅಲ್ಲಿಂದ ಮನೆಗೆ ತೆರಳುತ್ತಾರೆ. ವಿಶ್ ಕೂಡ ಮಾಡ್ತಾರೆ. 21 ಅಕ್ಟೋಬರ್ 29ರಂದು ಶಿವರಾಜ್ ಕುಮಾರ್ ನಟನೆಯ ಹರ್ಷ ನಿರ್ದೇಶನದ ಬಜರಂಗಿ 2 ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ಈ ಸಿನಿಮಾಗೆ ಮುಂಜಾನೆ 5 ಗಂಟೆಯಿಂದಲೇ ಶೋಗಳನ್ನ ಆಯೋಜನೆ ಕೂಡ ಮಾಡಲಾಗಿರುತ್ತೆ. ಈ ಚಿತ್ರವನ್ನ ವೀಕ್ಷಣೆ ಮಾಡೋದಕ್ಕೆ ಅಭಿಮಾನಿಗಳು ಮುಗಿ ಕೂಡ ಬಿದ್ದಿರ್ತಾರೆ. ಈ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಟ್ವಿಟರ್ ಮೂಲಕ ವಿಶ್ ಕೂಡ ಮಾಡ್ತಾರೆ. 10 ಗಂಟೆ ಸರಿಸುಮಾರಿಗೆ ಅವರಿಗೆ ಯಾರು ಊಹೆ ಮಾಡದಂತಹ ಹೃದಯಾಘಾತವೇ ಉಂಟಾಗಿಬಿಡುತ್ತೆ. ಹೌದು, ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರು ನಿಧನ ಹೊಂದ್ತಾರೆ. ಸಖತ್ ಫಿಟ್ ಆಗಿದ್ದಂತಹ ಪುನೀತ್ ಈ ರೀತಿ ಏಕಾಏಕಿ ನಿಧನ ಹೊಂದ್ತಾರೆ ಅಂತ ಯಾರೊಬ್ರು ಕೂಡ ಅಂದ್ಕೊಂಡಿರಲಿಲ್ಲ. 12 ಗಂಟೆ ವೇಳೆಗೆ ಅವರು ನಿಧನವನ್ನ ಹೊಂದಿದ್ದು ಖಚಿತ ಆಗುತ್ತೆ. ಆದರೆ ಸರ್ಕಾರದವರು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ ಬಳಿಕವೇ ಈ ಸುದ್ದಿಯನ್ನ ಪ್ರಕಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಿಮ್ ಏನಾದರೂ ಮಾಡಿದ್ರಾ ಅಂತ ಕೇಳೋದಾದ್ರೆ, ಹೌದು, ಪುನೀತ್ ರಾಜ್ಕುಮಾರ್ ಅವರು ಏನೇ ತಪ್ಪಿಸಿದ್ರು ಕೂಡ ಜಿಮ್ ಮಾಡೋದನ್ನ ತಪ್ಪಿಸ್ತಾ ಇರ್ಲಿಲ್ವಂತೆ. ಅವರಿಗೆ ಹೃದಯಾಘಾತ ಆಗುವ ದಿನ ಅವರು ಜಿಮ್ ಕೂಡ ಮಾಡಿದ್ರು ಅಂತ ಕೆಲವರು ಹೇಳಿದ್ರೆ, ಅವರ ಬಾಡಿ ಗಾರ್ಡ್ ಈ ವಿಚಾರವನ್ನ ತಳ್ಳಿ ಹಾಕ್ತಾರೆ. ಅವರು ಅವತ್ತು ಜಿಮ್ ಮಾಡಿನೇ ಇರಲಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾರೆ. ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ, ಆ ಕಾರಣಕ್ಕೆ ಪುನೀತ್ ಅವತ್ತು ಜಿಮ್ ಮಾಡಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನವೆಂಬರ್ 1ಕ್ಕೆ ಬಿಡುಗಡೆ ಆಗಬೇಕಾಗಿದ್ದಂತಹ ಟೈಟಲ್ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಹೆಸರಿನ ಡಾಕ್ಯುಮೆಂಟರಿ ಕೂಡ ಮಾಡ್ತಾರೆ. ಈ ಡಾಕ್ಯುಮೆಂಟರಿಯ ಟೈಟಲ್ ಅನ್ನ ನವೆಂಬರ್ 1ನೇ ತಾರೀಕು ಅನೌನ್ಸ್ ಮಾಡುವವರು ಕೂಡ ಇದ್ರು. ಆದರೆ ವಿಧಿಯಾಟನೇ ಬೇರೆ ಇತ್ತು ನೋಡಿ. ಅದಕ್ಕೂ ಮೊದಲೇ ಅವರು ನಿಧನವನ್ನ ಹೊಂದ್ತಾರೆ. ಸೊ ಹಾಗಾಗಿ ಅವರ ಕುಟುಂಬಸ್ಥರಿಗೆ ಇದು ಅರಗಿಸಿಕೊಳ್ಳಲಾಗದ ನೋವಂತಾನೆ ಹೇಳ್ಬೋದು. ಕೇವಲ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಅವರ ಕೋಟ್ಯಾನುಕೋಟಿ ಅಭಿಮಾನಿಗಳಿಗೂ ಕೂಡ ಇದು ಅರಗಿಸಿಕೊಳ್ಳಲಾಗದ ನೋವು. ಅದಾದ ನಂತರ ಪುನೀತ್ ಅವರು ನಿಭಾಯಿಸ್ತಾ ಇದ್ದಂತಹ PRK ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಅಶ್ವಿನಿ ಅವರ ಹೆಗಲ ಮೇಲೆ ಇರುತ್ತೆ. ಇದನ್ನ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಪುನೀತ್ ನಿಧನದ ಬಳಿಕ PRKಯಿಂದ 1 ಕಟ್ 2 ಕಟ್, ಫ್ಯಾಮಿಲಿ ಪ್ಯಾಕ್, ಮ್ಯಾನ್ ಆಫ್ ದಿ ಮ್ಯಾಚ್, ಗಂಧದ ಗುಡಿ, ಆಚಾರ್ ಅಂಡ್ ಕೋ, O2 ಹಾಗೆ ಯಕ್ಕ ಸಿನಿಮಾಗಳು ಕೂಡ ಬಂದಿದೆ. ಈ ಪೈಕಿ ಕೆಲವು ಕಥೆಗಳನ್ನ ಪುನೀತ್ ಅವರೇ ಫೈನಲ್ ಮಾಡಿದ್ರೆ, ಇನ್ನು ಕೆಲವು ಕಥೆಗಳನ್ನ ಅಶ್ವಿನಿ ಅವರು ಫೈನಲ್ ಮಾಡಿದ್ದಾರೆ. ಕರ್ನಾಟಕ ರತ್ನ ಪುನೀತ್ ಏನಿದಾರಲ್ಲ, ಇವತ್ತು ನಮ್ಮನ್ನ ಆಗಲಿ 4 ವರ್ಷ ತುಂಬಿತು. ಸೊ ಹಾಗಾಗಿ ಇವತ್ತು ಕನ್ನಡಿಗರ ಹೃದಯದ ಸಾಮ್ರಾಟ್ ಅಂತಾನೆ ಹೇಳ್ಬೋದು. ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯೂ ಕೂಡ ನಡೀತಾ ಇದೆ. ಪುನೀತ್ ಅವರ ಸಮಾಧಿಗೆ ಬಣ್ಣ ಬಣ್ಣದ ಗುಲಾಬಿ ಹೂವಿನ ಅಲಂಕಾರ ಕೂಡ ಮಾಡಲಾಗಿದೆ. ದೊಡ್ಡಮನೆ ಕುಟುಂಬದ ಏನಿದೆಯಲ್ಲ, ಇವತ್ತು ಬೆಳಗ್ಗೆನೆ 9:30 ಸರಿಸುಮಾರಿಗೆ ಪುನೀತ್ ಅವರ ಸಮಾಧಿಗೆ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. 9:30 ಸುಮಾರಿಗೆ ಪುನೀತ್ ಸಮಾಧಿಗೆ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಇಷ್ಟದ ಖಾದ್ಯಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಿದ್ದಾರೆ. ಅಪ್ಪು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋ ಬಳಿ ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆ ಜೊತೆಗೆ ನೇತ್ರದಾನ, ರಕ್ತದಾನ ಶಿಬಿರಗಳ ಆಯೋಜನೆ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಆಗಮಿಸಿ ಅಪ್ಪುಗೆ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ತಾವಿರುವ ಸ್ಥಳದಿಂದಲೇ ಅಪ್ಪುಗೆ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಏನೇ ಆಗಿರಬಹುದು, ರಾಜರತ್ನ ಪುನೀತ್ ಅವರನ್ನ ಕಳ್ಕೊಂಡು ಇತ್ತ ಕನ್ನಡ ಚಿತ್ರರಂಗ ಬಡವಾಗಿದೆ. ಅಷ್ಟೇ ಅಲ್ಲದೆ ಕೋಟ್ಯಾನುಕೋಟಿ ಅಭಿಮಾನಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕೊನೆಯದಾಗಿ ಹೇಳೋದಿಷ್ಟೇ, ಅಪ್ಪು ಅವರು ಮಾಡಿದಂತಹ ಚಿತ್ರಗಳಾಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಅವರ ನಗು, ಅವರ ಡ್ಯಾನ್ಸ್, ಅವರ ಧ್ವನಿಯಲ್ಲೇ ಮೂಡಿರುವಂತಹ ಹಾಡುಗಳು ಇವತ್ತಿಗೂ ಕೂಡ ಅಜರಾಮರ. ಅಪ್ಪು ಇಲ್ಲದ ದಿನಗಳು ನಿಜಕ್ಕೂ ಕೂಡ ಒಂದು ಕಡೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೂ ಅಪ್ಪು ವಿ ಮಿಸ್ ಯು ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯ. ಇದಾಗಿತ್ತು ಈವರೆಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.